ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಪಕ್ಕದ ಪಾಕಿಸ್ತಾನದಲ್ಲಿ ಈಗ ಮತ್ತೊಂದು ಹೈ ವೋಲ್ಟೇಜ್ ಡ್ರಾಮಾ ಆರಂಭ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವತಃ ಆ ದೇಶದ ಮಾಜಿ ಪ್ರಧಾನಿ ಬದುಕಿದ್ದಾರಾ ಅಥವಾ ಸತ್ತು ಹೋಗಿದ್ದಾರಾ ಅನ್ನೋ ಡೌಟ್ ಶುರುವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲಿ ಬದುಕಿದ್ದಾರಾ ಇಲ್ವಾ, ಅವರ ಸಾವಿನ ಸುದ್ದಿ ಯಾಕೆ ಹಬ್ಬಿದೆ ಮತ್ತು ಇಮ್ರಾನ್ ಖಾನ್ ಅವರ ಸ್ವಂತ ಅಕ್ಕ ತಂಗಿಯರ ಮೇಲೆ ಪೊಲೀಸರು ರಾಕ್ಷಸರಂತೆ ದಾಳಿ ಮಾಡಿದ್ಯಾಕೆ, ಈ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಜೈಲಿನಲ್ಲೇ ಇಮ್ರಾನ್ ಖಾನ್ ಹತ್ಯೆ, ಕಾಡ್ಗಿಚ್ಚಿನಂತೆ ಹಬ್ಬಿದೆ ಸುದ್ದಿ. ಸ್ನೇಹಿತರೆ, ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಟ್ವಿಟರ್ ಖಾತೆಗಳಲ್ಲಿ ಒಂದು ಸುದ್ದಿ ಬೆಂಕಿಯಂತೆ ಹಬ್ಬಿದೆ. ಅದೇನು ಅಂದ್ರೆ ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿ ಇರುವ ಇಮ್ರಾನ್ ಖಾನ್ ಸಾವನ್ನಪ್ಪಿದ್ದಾರೆ ಅನ್ನೋದು. ಕೆಲವರು ಅವರಿಗೆ ಜೈಲಿನಲ್ಲಿ ಹಲ್ಲೆ ಮಾಡಲಾಗಿದೆ ಅಂತ ಇದ್ರೆ, ಇನ್ನು ಕೆಲವರು ಅವರ ಕಥೆ ಮುಗಿದೇ ಹೋಯ್ತು ಅಂತಿದ್ದಾರೆ. ಆಗಸ್ಟ್ 2023ರಿಂದ ಜೈಲಿನಲ್ಲಿರುವ ಇಮ್ರಾನ್ ಖಾನ್ ಅವರನ್ನ ನೋಡೋದಿಕ್ಕೆ ಕಳೆದ 3 ವಾರಗಳಿಂದ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಈ ಅನುಮಾನ ಈಗ ಬಲವಾಗ್ತಿದೆ. ಸರ್ಕಾರ ಈ ಸುದ್ದಿಯನ್ನ ಫೇಕ್ ನ್ಯೂಸ್ ಅಂತ ಹೇಳ್ತಿದ್ರು, ಜನರಿಗೆ ಮಾತ್ರ ನಂಬಿಕೆ ಬರ್ತಿಲ್ಲ. ನಡು ರಸ್ತೆಯಲ್ಲಿ ಮಾಜಿ ಪ್ರಧಾನಿಯ ತಂಗಿಯರ ಮೇಲೆ ಹಲ್ಲೆ. ಈ ಎಲ್ಲ ಗೊಂದಲಗಳ ನಡುವೆ ನಡೆದಿದ್ದು ಮತ್ತೊಂದು ಆಘಾತಕಾರಿ ಘಟನೆ. ತಮ್ಮ ಸಹೋದರ ಬದುಕಿದಾರ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಇಮ್ರಾನ್ ಖಾನ್ ಅವರ 3 ಸಹೋದರಿಯರಾದ ನೋರಿನ್, ಅಲಿಮಾ ಮತ್ತು ಉಜ್ಮಾ ಖಾನ್ ಜೈಲಿನ ಬಳಿ ಹೋಗಿದ್ರು. ಆದರೆ ಅಲ್ಲಿ ನಡೆದಿದ್ದು ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ತರುವಂತ ಘಟನೆ. ಇಮ್ರಾನ್ ಖಾನ್ ಅವರ 71 ವರ್ಷ ವಯಸ್ಸಾದ ಸಹೋದರಿ ನೋರಿನ್ ನಿಯಾಜಿ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ, ಆದ್ರೆ ಬೇಕಂತಲೇ ಅಲ್ಲಿನ ಸ್ಟ್ರೀಟ್ ಲೈಟ್ ಗಳನ್ನ ಆಫ್ ಮಾಡಲಾಯಿತು. ಕತ್ತಲಾಗ್ತಾ ಇದ್ದಂತೆ ಪೊಲೀಸರು ನಮ್ಮ ಮೇಲೆರಗಿದ್ರು. ನನ್ನ ತಲೆಗೂದಲು ಹಿಡಿದು ಎಳೆದಾಡಿ ರಸ್ತೆಯಲ್ಲಿ ಎಸೆದು ಹಲ್ಲೆ ನಡೆಸಿದ್ರು ಅಂತ ಅವರು ಕಣ್ಣೀರು ಹಾಕಿದ್ದಾರೆ. ಇದರಿಂದ ಒಬ್ಬ ಮಾಜಿ ಪ್ರಧಾನಿಯ ಕುಟುಂಬಕ್ಕೆ ಈ ಗತಿಯಾದ್ರೆ ಅಲ್ಲಿನ ಸಾಮಾನ್ಯರ ಕತೆ ಏನಿರಬಹುದು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಡಿಯಾಲ ಜೈಲಿನಲ್ಲಿ ಜಂಗಲ್ ರಾಜ್. ಇಮ್ರಾನ್ ಖಾನ್ ಪರ ವಕೀಲರು ಹೇಳ್ತಾ ಇರೋ ಪ್ರಕಾರ ಜೈಲಿನಲ್ಲಿ ಈಗ ಲಾ ಆಫ್ ದಿ ಜಂಗಲ್ ಅಂದ್ರೆ ಕಾಡಿನ ನ್ಯಾಯ ನಡೀತಿದೆ. ಇಮ್ರಾನ್ ಖಾನ್ ಅವರಿಗೆ ಒಂಟಿತನದ ಶಿಕ್ಷೆ ನೀಡಲಾಗಿದ್ದು ಅವರಿಗೆ ಓದೋಕೆ ಪುಸ್ತಕ ಕೂಡ ಕೊಡ್ತಿಲ್ಲ ಅಂತ ದೂರಿದ್ದಾರೆ. ಅಷ್ಟೇ ಯಾಕೆ, ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಮುಖ್ಯಮಂತ್ರಿ ಸೊಹೈಲ್ ಅಫ್ರಿದಿ ಅವರು ಬರೋಬ್ಬರಿ 7 ಬಾರಿ ಮನವಿ ಮಾಡಿದ್ರು. ಇಮ್ರಾನ್ ಖಾನ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಜೈಲಿನ ಅಧಿಕಾರಿಗಳ ಕೈಯಲ್ಲಿ ಏನೂ ಇಲ್ಲ, ಎಲ್ಲವನ್ನು ಆರ್ಮಿ ಆಫೀಸರ್ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದು ಇಮ್ರಾನ್ ಖಾನ್ ಬೆಂಬಲಿಗರ ಆರೋಪ. ಬೀದಿಗಿಳಿದ ಪಿಟಿಐ ಬೆಂಬಲಿಗರು ಲಾಹೋರ್ನಲ್ಲಿ ಹೈ ಅಲರ್ಟ್. ತಮ್ಮ ನಾಯಕನಿಗೆ ಏನಾಗಿದೆ ಅಂತ ತಿಳಿಯೋದಿಕ್ಕೆ ಪಿಟಿಐ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಲಾಹೋರ್ ಸೇರಿದಂತೆ ಹಲವು ಕಡೆ ಬೃಹತ್ ಪ್ರತಿಭಟನೆಗಳು ನಡೀತಿವೆ. ಪೊಲೀಸರು ಕೂಡ ಅಷ್ಟೇ ಕಠಿಣವಾಗಿ ವರ್ತಿಸ್ತಾ ಇದ್ದು ನೂರಾರು ಕಾರ್ಯಕರ್ತರನ್ನ ಜೈಲಿಗಟ್ಟಿದ್ದಾರೆ. 2 ವರ್ಷಗಳ ಜೈಲುವಾಸದ ನಂತರವೂ ಇಮ್ರಾನ್ ಖಾನ್ ಕ್ರೇಜ್ ಕಮ್ಮಿಯಾಗಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದ ಹೀರೋ ಆಗಿದ್ದ ನಾಯಕ ಇಂದು ಜೈಲಿನಲ್ಲಿ ಒಂದು ಹೊತ್ತಿನ ಊಟಕ್ಕೂ ವಕೀಲರ ಭೇಟಿಗೂ ಪರದಾಡುವಂತಾಗಿದೆ. ರಾಜಕೀಯ ದ್ವೇಷ ಸಾಧನೆ ಯಾವ ಮಟ್ಟಕ್ಕೆ ಇಳಿಬಹುದು ಅನ್ನೋದಕ್ಕೆ ಪಾಕಿಸ್ತಾನದ ಈ ಘಟನೆಗಳೇ ಸಾಕ್ಷಿ. ಪಾಕಿಸ್ತಾನದಲ್ಲಿ ನಡೀತಾ ಇರುವ ಈ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.